ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲತಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಮಾಡ್ಕೋತಾ ಇದ್ದೀನಿ. 10ನೇ ತರಗತಿಯಲ್ಲಿರುವಂತಹ ವ್ಯಾಘ್ರಗೀತೆ ಪಾಠವನ್ನು ಸರಳವಾಗಿ ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಲಿ, ಒಳ್ಳೆಯ ಅಂಕವನ್ನು ಗಳಿಸಲಿ ಅನ್ನೋದು ನನ್ನ ಉದ್ದೇಶ. 3ನೇ ಭಾಗವನ್ನು ನೋಡೋಣ ಈಗ. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ. ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು. ತನ್ನ ಬಡ ಬಂಧುವಾದ ಬೆಕ್ಕಿನಂಥ ದೇಹವನ್ನು ಉದುಕಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು. ಕಳೆದ ತರಗತಿಯಲ್ಲಿ ಶಾನುಭೋಗರು ಯಾವುದಾದ್ರು ಮದಲಿಂಗನ ಕಣಿವೆಯನ್ನು ದಾಟ್ಕೊಂಡು ಬರ್ತಾ ಇರ್ತಾರೆ. 6 ಗಂಟೆ ಆಗಿತ್ತು. ಆವಾಗ ಹುಲಿ ಆಗ್ತಾನೆ ಮಲಗಿದ್ದು ಎದ್ದು ಹಸಿವಿನಿಂದ ಈಚೆ ಬಂದು ನೋಡುತ್ತೆ. ಆಗ ದುಂಡಾದಂತಹ ಶಾನುಭೋಗರ ಶರೀರವನ್ನು ನೋಡಿರುತ್ತೆ. ಇವಾಗ ಶಾನುಭೋಗರ ಎದುರಿಗೆ ಬರಬೇಕು ಹುಲಿ. ಆದರೆ ಹುಲಿ ಎದುರಿಗೆ ಬರೋ ಅಷ್ಟರಲ್ಲಿ ಶಾನುಭೋಗರು ಹಿಂಭಾಗಕ್ಕೆ ತಿರುಗ್ತಾ ಇದ್ದಾರೆ. ಅದರಿಂದಲೇ ಹುಲಿಗೆ ಕಷ್ಟ ಆಗ್ತಾಯಿದೆ ಅದು ನೆಗೆದು ತಿನ್ನೋದಕ್ಕೆ. ಏನಾಗ್ತಾಯಿದೆ, ನಿಶ್ಶಬ್ದವಾಗಿ ಹುಲಿ ಏನು ಮಾಡ್ತು, ಶಾನುಭೋಗರ ಮುಂದೆ ಹೋಯಿತು. ಅಂದರೆ ಯಾವ ರೀತಿ ಬೆಕ್ಕು ಮೆಲ್ಲಿಗೆ ಹಾಲು ಕುಡಿಯೋಕ್ಕೆ ಹೋಗ್ಬೇಕಾದ್ರೆ ಮೆಲ್ಲಿಗೆ ಔಸ್ಕೊಂಡು ಹೋಗುತ್ತಲ್ವ, ಅದೇ ರೀತಿ ಹುಲಿನೂ ಕೂಡ ಮೆಲ್ಲಿಗೆ ಶಾನುಭೋಗರ ಮುಂದಕ್ಕೆ ಹೋಗುತ್ತೆ. ಹಿಂಭಾಗದಿಂದ ಹೋಗಿ ಮುಂದೆ ಹೋಗಿ ನೆಗಿಬೇಕು, ಅದು ಅದಕ್ಕೆ ಹೋಗ್ತಾ ಇದೆ. ಮೆಲ್ಲನೆ ಎನ್ನುವಂತಹ ಪದ ಇದೆಯಲ್ಲ, ಇದು ಕನ್ನಡ ವ್ಯಾಕರಣಾಂಶದಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಆಗುತ್ತೆ. ಅಂದರೆ ಒಂದು ಪದವನ್ನು 2 ಬಾರಿ ಬಳಕೆ ಮಾಡಿದ್ರೆ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಈಗ ನೋಡಿ, ಮನೆಗೆ, ಬೇರೆ ಕಡೆಗೆ ಇವೆಲ್ಲ ಕೂಡ ದ್ವಿರುಕ್ತಿ. ಅಂದರೆ ಒಂದು ಪದ 2 ಬಾರಿ ಬಳಕೆ ಆಗಿದೆ. ಈ ಒಂದು ಪದ 2 ಬಾರಿ ಬಳಕೆ ಆಗುತ್ತಲ್ಲ, ಅದು ಕೂಡ ಅನುಕರಣ ವ್ಯಯ ನೋಡಿದಾಗಲೂ ಕೂಡ ನಿಮಗೆ ಹಂಗೆ ಅನಿಸುತ್ತೆ. ಆದರೆ ಅನುಕರಣ ವ್ಯಯದಲ್ಲಿ ಅದು ಯಾವ ರೀತಿ ಇರುತ್ತೆಪ್ಪ ಅಂತಂದರೆ, ಪದಗಳು ಶಬ್ದವನ್ನು ಆಲಿಸೋ ಥರ ಇರುತ್ತೆ. ಈಗ ನೋಡಿ, ಪಟಪಟ, ನೀರು ಪಟಪಟ ಅಂತ ಬೀಳ್ತಾ ಇದೆ, ಅದು ಶಬ್ದವನ್ನು ಹೇಳೋದು ಅಲ್ವಾ. ಹಾವು ಸರಸರ ಅಂತ ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೀವಿ. ಈ ಸರಸರ ಅನ್ನುವಂತಹ ಪದ ಅದು ಅನುಕರಣ ವ್ಯಯ. ಅದೇ ಥರ ಜುಳು ನೀರು ಜುಳು ಅಂತ ಬೀಳ್ತಾ ಇದೆ ಅನ್ನೋದು, ಇವೆಲ್ಲ ಕೂಡ ಅನುಕರಣ ವ್ಯಯಕ್ಕೆ ಉದಾಹರಣೆ ಆಗುತ್ತೆ. ಮೆಲ್ಲನೆ ಮತ್ತು ಅನುಕರಣ ವ್ಯಯ ಎರಡನ್ನೂ ಕೂಡ ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಹಳುಕು ಹುಟ್ಟಿತು. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂಥ ಅಪಾಯವನ್ನು ಸೂಚಿಸುವ 6ನೆಯ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳುತ್ತಾರೆ. ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು. ಈ ಕಡೆ ಶಾನುಭೋಗರಿಗೆ ಅಳುಕು ಅಂದರೆ ಭಯ ಅಂತ, ಅವರಿಗೆ ತುಂಬ ಭಯ ಆಗ್ತಾ ಇದೆ. ಅವ್ರಿಗೆ ಅನ್ನಿಸ್ತು, ಪಂಚೇಂದ್ರಿಯ ಅಂದರೆ ಈ ಕಣ್ಣು, ಮೂಗು, ನಾಲಿಗೆ, ಇವು ಇಂದ್ರಿಯಗಳು. ಪಂಚ ಅಂದರೆ 5 ಇಂದ್ರಿಯಗಳಲ್ವ, ಮನುಷ್ಯನಿಗೆ ಮಾಮೂಲಿ ಎಲ್ರಿಗೂ ಕಾಣಿಸುವಂತಹ ಇಂದ್ರಿಯಗಳು ಅವು. ಆದರೆ ಈ ಪಾಠದಲ್ಲಿ 6ನೆಯ ಇಂದ್ರಿಯ ಒಂದು ಜಾಗೃತ ಆಗುತ್ತೆ ಶಾನುಭೋಗರಿಗೆ. 6ನೆಯ ಇಂದ್ರಿಯ ಅಂದರೆ ಏನಪ್ಪ ಅಂತಂದರೆ, ಇದನ್ನು ನಾವು ಆಜ್ಞಾಚಕ್ರ ಅಂತ ಕರಿತೀವಿ. ಈ 6ನೇ ಇಂದ್ರಿಯ ಬಂದಾಗ ಮನುಷ್ಯನಿಗೆ ಮುಂದೆ ಅಪಾಯ ಬಂದಿದೆ ಅಂತ ಅನುಭವಕ್ಕೆ ಬರ್ತಾ ಇದೆಯಲ್ವ, ಅದನ್ನು ನಾವು 6ನೇ ಇಂದ್ರಿಯ ಅಂತ ಹೇಳೋದು. ಈಗ ನಮಗೇನಾದರೂ ಕಷ್ಟ ಆಗ್ತಾಯಿದ್ರೆ, ಕಷ್ಟ ಬಂದ್ಬಿಡ್ತೇನೋ ಅಂತ ನಾವು ಅನುಭವಿಸ್ತಾ ಇರ್ತೀವಲ್ವ, ಅದನ್ನು 6ನೇ ಇಂದ್ರಿಯ ಅಂತ ಕರೆಯೋದು. ಸರಿ, ಈ ಶಾನುಭೋಗರಿಗೂ ಕೂಡ 6ನೆಯ ಇಂದ್ರಿಯ ಜಾಗೃತ ಆಗುತ್ತಂತೆ. ತಕ್ಷಣ ಗೊತ್ತಾಗುತ್ತೆ, ನನಗೇನೋ ಅಪಾಯ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ. ಹುಲಿಯೇ ಆದರೂ ಅದು ಇಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರು ಬಲ್ಲರು. ಹುಲಿಗೆ ಹೊಡೆದ ಯೋಚನೆಯೇ ಅವರಿಗೂ ಹೊಡೆಯಿತು. ಹುಲಿ ಹತ್ತಿರ ಬಂದು ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರು ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆದರು. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಪಾಪ ಹುಲಿ ಏನಾಗ್ತಾ ಇದೆ ನೋಡಿ, ಇವರಿಗೆ 6ನೇ ಇಂದ್ರಿಯ ಗೋಚರ ಆಯಿತು. ನನಗೆ ಅಪಾಯ ಆಗ್ತಾ ಇದೆ ಅಂತ ಗೊತ್ತಾಯಿತು. ಜಾಗೃತ ಆದ ತಕ್ಷಣ ಈ ಶಾನುಭೋಗರು ಏನು ಮಾಡ್ತಾರೆ,
ಶಾನುಭೋಗ್ರ ಹತ್ರ ಹುಲಿ ಮೆಲ್ಲಗೆ ಬರ್ತಾ ಇದೆ. ಬಂದು ಮೇಲಕ್ಕೆ ಅದು ನೆಗುತ್ತು, ಮೆಲ್ಲಗೆ ಬಂದು ಮುಖದ ಹತ್ರ ನೆಗೆಯುತ್ತೆ. ನೆಗೆದ ತಕ್ಷಣ ಶಾನುಭೋಗರು ಗೊತ್ತಿಲ್ಲ, ಅದು ಹೆದರಿಗೆ ಬಂದು ಕೊಂದು ತಿನ್ನುತ್ತೆ ಅನ್ನುವಂತಹದ್ದು ಗೊತ್ತು ಅವ್ರಿಗೆ. ಬೆನ್ನು ತೋರಿಸ್ಬಿಟ್ರೆ ಅದು ಕೊಲ್ಲೋದಿಲ್ಲ, ಹುಲಿ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ನೆಗೆಯೋದಿಲ್ಲ ಅಂತ ಹೇಳಿ ಶಾನುಭೋಗ್ರು ಏನು ಮಾಡ್ತಾರೆ, ಆ ಹುಲಿ ಹಿಂಗೆ ನೆಗೆದ ತಕ್ಷಣ ಶಾನುಭೋಗ್ರು ಹಿಂದಕ್ಕೆ ತಿರುಗಿಬಿಡ್ತಾರೆ, ಅಂದರೆ ಬೆನ್ನನ್ನು ತೋರಿಸ್ತಾರೆ. ಹುಲಿಗೆ ಬೆನ್ನು ತೋರಿಸಿದ್ರೆ ಅದು ಕೊಂದು ತಿನ್ನೋದಿಲ್ಲ, ಎದುರಿಗೆ ಬಂದರೆ ಮಾತ್ರ ಅದು ಕೊಂದು. ಹುಲಿಯ ಮುಖ ಪೆಚ್ಚಾಯಿತು, ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ, ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯಿತು. ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಅದಕ್ಕೆ ಒಂದು ಕಡೆ ಹಸುವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಎಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ. ನಾಳೆ ಇತರ ವ್ಯಾಘ್ರಗಳೆಂದರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತಿತು, ಮೇಲೆ ಬಿದ್ದೇ ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಹೊಳೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ. ಸರಿ, ಹುಲಿಗೆ ಮುಖ ಪೆಚ್ಚಾಗ್ಬಿಡುತ್ತೆ. ಯಾಕಂತಂದರೆ ಶಾನುಭೋಗ್ರ ಹತ್ರ ಮೆಲ್ಗೆ ಹೋಗ್ತಾ ಇದ್ರು, ಮೇಲಕ್ಕೆ ನೆಗೆಯುತ್ತೆ. ಅಷ್ಟಕ್ಕೆ ಶಾನುಭೋಗ್ರು ತಿರುಗ್ಬಿಟ್ಟು ಬೆನ್ನು ತೋರಿಸ್ಬಿಟ್ಟಿರ್ತಾರಲ್ವ, ಅದು ಪದೇ ಪದೇ ಹಂಗೆ ಆಗ್ತಾ ಇದೆಯಲ್ಲ, ಅದನ್ನ ನೋಡಿ ಹುಲಿಗೆ ಬೇಜಾರಾಗಿದೆ. ಒಂದು ಕಡೆ ಮೆಚ್ಚುಗೆನೂ ಕೂಡ ಆಗುತ್ತೆ, ನನಗೆ ಸಿಕ್ಕಿದ್ರೆ ಈ ಥರ ವ್ಯಕ್ತಿನೇ ಸಿಗಬೇಕು, ಇಂಥ ಎದುರಾಳಿನ ಜೊತೆಲೇ ನಾನು ಹೋರಾಟ ಮಾಡಬೇಕು ಅನ್ನುವಂತಹ ಛಲ ಜಾಸ್ತಿ ಆಗುತ್ತೆ. ಒಂದು ಕಡೆ ಹುಲಿಗೆ ತುಂಬ ಹಸಿವು ಬೇರೆ ಆಗಿದೆ, ಅದರ ಸ್ವಾಭಿಮಾನಕ್ಕೆ ಬೇರೆ ಧಕ್ಕೆ ಆಗಿದೆ. ಮತ್ತೆ ಅದು ಯೋಚನೆ ಮಾಡುತ್ತೆ, ನಾನೇನಾದರೂ ಇದೇ ರೀತಿ ಗುಹೆ ಒಳಗಡೆ ಹೋದಾಗ ನನ್ನ ಹುಲಿಗಳೆಲ್ಲ, ಇತರ ಹುಲಿಗಳೆಲ್ಲ ನನ್ನನ್ನು ನೋಡಿ ಹಾಸ್ಯ ಮಾಡೋದಿಲ್ವಾ ಅಂತ ಒಂದು ಕ್ಷಣ ಕಾಲ ಅದಕ್ಕೆ ಗೊಂದಲ ಉಂಟಾಗುತ್ತೆ. ಬ್ಯಾರದಲ್ಲಿ ಹುಲಿಗೆ ಯಾವ ರೀತಿ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೆ ಅನ್ನೋದನ್ನ ನೋಡ್ಬೋದು. ಆದರೆ ಆ ಗೊಂದಲ ಕ್ಷಣ ಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ. ಖಂಡವಿದಕೋ ಮಾಂಸವಿದಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲಲ್ಲದೆ ಪ್ರಾಣ ಬಿಡಲಿಲ್ಲವೇ? ಆ ಪವಿತ್ರ ಕಥೆಯ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ಲವೇ? ಅಂತ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದುಕೊಂಡಿತು. ಸರಿ, ಅದು ಒಂದು ಸ್ವಲ್ಪ ಕ್ಷಣಕಾಲ ಮಾತ್ರ ಅದು ಗೊಂದಲದಲ್ಲಿತ್ತು. ಅನಂತರ ಯೋಚನೆ ಮಾಡುತ್ತೆ, ಖಂಡವಿದಕೋ ಮಾಂಸವಿದಕೋ ಗುಂಡಿಗೆ ಬಿಸಿ ರಕ್ತವಿದಕೋ ಎನ್ನುವಂತಹ ವಾಕ್ಯವನ್ನು ಅದು ನೆನಪು ಮಾಡಿಕೊಳ್ಳುತ್ತೆ. ಹಂಗಂದರೆ ಹಸು ಹುಲಿ ಹತ್ರ ಹೋದಾಗ ಹಸು ಹೇಳುತ್ತೆ, ಕೊಟ್ಟಿಗೆಲಿ ನನ್ನ ಕರು ಇದೆ, ಅದಕ್ಕೆ ಹಾಲನ್ನು ಕುಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿ ಹಾಲು ಕುಡಿಸ್ಬಿಟ್ಟು ಮತ್ತೆ ಆ ಬಂಡೆಗಲ್ಲಲ್ಲಿ ಹುಲಿ ಹತ್ರ ಹೋಗುತ್ತೆ. ಅನಂತರ ಹುಲಿ ಹೇಳುತ್ತೆ, ನೋಡು ನೀನು ಎಷ್ಟು ಸತ್ಯವ್ರತೆಯಾಗಿದೆಯಾ, ನೀನು ಹೇಳ್ದಂಗೆ ಪಾಲಿಸ್ತಾ ಇದೆಯಾ, ನಿನ್ನಂತಹ ಸತ್ಯವ್ರತೆಯನ್ನು ನಾನು ತಿಂದು ಯಾವ ಗತಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ಹುಲಿನೇ ಬಂಡೆಯನ್ನು ಹಾರಿ ಸತ್ತು ಹೋಗುವಂಥ ಕಥೆಯನ್ನು ನೀವು ಕೇಳಿರ್ತೀರ. ಅಂತಹ ಸದ್ವಂಶದಲ್ಲಿ ಹುಟ್ಟಿದಂತಹ ನಾನು ಹುಲಿ ಈಗ ನಾನು ಈ ಮನುಷ್ಯನ ತಿಂದ್ಬಿಟ್ರೆ ಅಧರ್ಮ ಆಗೋದಿಲ್ವಾ? ಅವರಿಗೆ ನಾನು ಆ ಮೊಮ್ಮಗನಾಗಿ ಹುಟ್ಟಿರೋದಕ್ಕೆ ಸಾರ್ಥಕತೆ ಬೇಡವಾ ಅಂತ ಹೇಳಿ ಅದು ಒಂದು ಕ್ಷಣ ಕಾಲ ಯೋಚನೆಯನ್ನು ಮಾಡುತ್ತೆ. ಮತ್ತು ಹುಲಿಯ ಈ ದೊಂಬರಾಟವನ್ನು ಕುಲಲ ಚಕ್ರಕ್ಕೆ ಕವಿಗಳು ಹೋಲಿಕೆಯನ್ನು ಮಾಡಿದರೆ ಕುಲಲ ಚಕ್ರದ ಅರ್ಥವನ್ನು ತಿಳ್ಕೊಬೋದು ಈ ಪ್ಯಾರದಲ್ಲಿ. ನೋಡೋಣ. ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನು ಕಾಣಲಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತು. ಈಗ ಶಾನುಭೋಗರಿಗೂ ನಡೆಯುವುದು ಸಾಧ್ಯವಿರಲಿಲ್ಲ. ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಲ ಚಕ್ರದಂತೆ ತಿರುಗುತ್ತಿದ್ದರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನವಾಗಲಿಲ್ಲ. ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ?
ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಸರಿ, ಶಾನುಭೋಗರು ಮುಂದೆ ಹೋಗ್ತಾ ಇದ್ದಾನೆ. ಹುಲಿ ಬಂದು ಮೇಲೆ ನೆಗೆಯುತ್ತೆ. ಅಷ್ಟಕ್ಕೆ ಶಾನುಭೋಗರು ಏನು ಮಾಡ್ತಾರೆ, ಮತ್ತೆ ಬೆನ್ನನ್ನು ತೋರಿಸಿದ್ದಾರೆ. ಇದೇ ರೀತಿ 5-6 ಬಾರಿ ನಡೆದಾಗ ಕೊನೆಯಲ್ಲಿ ಏನಾಗುತ್ತೆ, ಪದೇ ಪದೇ ಇದೇ ರೀತಿ ಸುತ್ತುತ್ತಾ ಹುಲಿ ಮೇಲಕ್ಕೆ ನೆಗೆಯುತ್ತೆ, ಶಾನುಭೋಗರು ಹಿಂದೆ ತಿರುಗ್ತಾ ಇರ್ತಾರೆ. ಇದೇ ರೀತಿ 5-6 ಬಾರಿ ನಡೆದಾಗ ಶಾನುಭೋಗರಿಗೆ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ. ಇವರು ಕುಲಲ ಚಕ್ರದ ಥರ ಸುತ್ತುತ್ತಾ ಇದ್ದಾರೆ. ಇಬ್ಬರೂ ಕೂಡ ಹುಲಿ ಮುಂದೆ ಬರ್ತಾ ಇದೆ, ನೆಗೆಯೋದಕ್ಕೆ ಶುರು ಮಾಡಿದಾಗ ಶಾನುಭೋಗರು ಹಿಂದೆ ತಿರುಗಿರ್ತಾರೆ. ಕುಲಲ ಚಕ್ರ ಪದದ ಅರ್ಥ ಏನು ಅಂತಂದರೆ, ಈಗ ಕುಂಬಾರ ಮಡಿಕೆಯನ್ನು ಮಾಡೋದಕ್ಕೆ ಒಂದು ಚಕ್ರವನ್ನು ಬಳಸಿರ್ತಾನೆ. ಆ ಚಕ್ರದ ಮಧ್ಯದಲ್ಲಿ ಹಸಿ ಮಣ್ಣನ್ನು ಕಲಿಸ್ಬಿಟ್ಟು ಹಾಕಿರ್ತಾನೆ. ಆ ಹಸಿ ಮಣ್ಣನ್ನು ಇಟ್ಟು ಅದು ಒಂದು ಆಕಾರ ಬರೋದಕ್ಕೆ ಆ ಚಕ್ರವನ್ನು ತಿರುಗಿಸಿದಾಗ ಮಡಿಕೆಯಾಗಿ ತಯಾರಾಗುತ್ತೆ ಅಲ್ವಾ. ಆ ರೀತಿ ಅಂದರೆ ಮಡಿಕೆಯನ್ನು ತಯಾರಿಸೋದಕ್ಕೆ ಅವನು ಯಾವ ರೀತಿ ಚಕ್ರವನ್ನು ತಿರುಗಿಸ್ತಾ ಇದ್ದಾನೆ, ಅದೇ ಥರ ಈ ಶಾನುಭೋಗರು ಮತ್ತು ಹುಲಿಯ ನಡುವೆನೂ ಕೂಡ ಅದೇ ಥರ ತಿರುಗ್ತಾ ಇರೋದ್ರಿಂದ ಶಾನುಭೋಗರಿಗೆ ತಲೆ ಸುತ್ತೋದಕ್ಕೆ ವ್ಯಾಘ್ರಗೀತೆ ಪಾಠ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.